ಅವಳಾಗವಳೆ ಮೀಟ್ ಮಾಡ್ಬೇಕು ಅಂತ ಇಷ್ಟು ಕಾಡಿ ಬೇಡಿ ಕರೆದಿದ್ದಾಳೆ ಅಂದ್ರೆ ಮ್ಯಾಟ್ರ್ ಏನಿರ್ಬೋದು? ಅವಳ ವಿಷಯದ ಬಗ್ಗೆ ನನಗೆ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ಹೀಗ್ ಕರ್ದು ನಾಟಕ ಮಾಡಿ ಪೂಸಿ ಹೊಡೆಯೋ ಪ್ರೋಗ್ರಾಮ? ಇರ್ಲಿ ಆ ಭಯ ಇರ್ಬೇಕು. ಅವಳಿಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ಎಲ್ಲಿ ನನಗೆ ಗೊತ್ತಾಗ್ಬಿಡುತ್ತೋ ಅನ್ನೋ ಭಯನೇ ದಿವ್ಯಾ ಅನ್ನೋ ಗೊಂಬೆನ ಆಡಿಸೋ ಕೀಲಿ ಕೈ. ಯಾಕಿದ್ದಕ್ಕಿದ್ದಾಗೆ ನನ್ನನ್ನು ಮೀಟ್ ಮಾಡಬೇಕು ಅಂದೆ? ನನ್ನನ್ನು ನೋಡ್ಬೇಕು ಅಂತ ಅಷ್ಟೊಂದು ಆಸೆ ಆಗೋಯ್ತಾ ನಿನ್ಗೆ? ಅಥವಾ ಇದ್ದಕ್ಕಿದ್ದಾಗೆ ಪ್ರೀತಿ ಉಕ್ ಬಂದ್ಬಿಡ್ತಾ? ಬಾಲ, ನಾನ್ ನಿನ್ನ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ. ಏನದು? ನನಗೆ ಈಗಾಗ್ಲೇ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಏನ್ ಹೇಳ್ತಿದ್ಯಾ ದಿವ್ಯಾ ನೀನು? ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಮಾಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ಇದೆಲ್ಲ ತಮಾಷೆ ಮಾಡೋ ವಿಷಯನಾ? ನನಗೆ ಗೊತ್ತು ಬಾಲ, ಆದ್ರೆ ನಾನು ತಮಾಷೆ ಮಾಡ್ತಿಲ್ಲ. ಆದ್ರೆ ಈ ಸತ್ಯನ ನಿನ್ನ ಹತ್ರ ಹೇಳೋಂತ ಪರಿಸ್ಥಿತಿ ನನಗೆ ಬಂದಿರ್ಲಿಲ್ಲ. ಇಂಥ ದೊಡ್ಡ ವಿಚಾರನ ಮುಚ್ಚಿಡುವಂತ ಪರಿಸ್ಥಿತಿ ಏನಿತ್ತು ದಿವ್ಯಾ? ಪ್ರೀತಿ, ನಿನ್ ಮೇಲಿರೋ ಅತಿಯಾದ ಪ್ರೀತಿಯಿಂದಾನೆ ನಾನು ಈ ವಿಷಯನ ಮುಚ್ಚಿಟ್ಟೆ ಬಾಲ. ಏನು? ಎಂಗೇಜ್ಮೆಂಟ್ ವಿಚಾರನ ಮುಚ್ಚಿಡೋದು ಪ್ರೀತಿನಾ? ಹೌದು ಬಾಲ, ಹೌದು. ನಿನ್ನ ಎಲ್ಲಿ ಕಳ್ಕೋತೀನಿ ಅನ್ನೋ ಭಯದಲ್ಲಿ ಈ ವಿಷಯನ ಮುಚ್ಚಿಟ್ಟೆ. ಎಂಗೇಜ್ಮೆಂಟ್ ಆದ್ರೆ ಕಳ್ಕೊಂಡು ಹಾಗೆ ತಾನೆ? ಇಲ್ಲ, ಮನೆಯವ್ರ ಒತ್ತಾಯದಿಂದ ಎಂಗೇಜ್ಮೆಂಟ್ ಆದ್ನೇ ಹೊರತು ನಾನೇನ್ ಪ್ರೀತಿಯಿಂದ ಒಪ್ಪಿ ಆಗಿರೋದಲ್ಲ. ಈಗ್ಲೂ ನನ್ ಮನ್ಸಲ್ಲಿರೋದು ನೀನೇ ಬಾಲ. ಬಾಲ, ಆಗಿರೋದು ಎಂಗೇಜ್ಮೆಂಟ್ ಮಾತ್ರ, ಮದ್ವೆ ಅಲ್ವಲ್ಲ. ನೀನ್ ನನ್ ಜೊತೆಗಿದ್ದು ಇದನ್ನೆಲ್ಲ ಅರ್ಥ ಮಾಡ್ಕೋತಿ ಅನ್ನೋ ಧೈರ್ಯದಲ್ಲಿ ಮನೆಯವ್ರ ಒತ್ತಾಯಕ್ಕೆ ಎಂಗೇಜ್ಮೆಂಟ್ ಆದೆ. ಏನೇ ಇರ್ಬೋದು ದಿವ್ಯಾ, ಈ ನಿನ್ ಮಾತಿಂದ ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ನೀನ್ ಹಿಂಗ್ ಮಾಡಬಾರ್ದಿತ್ತು. ಹೌದು, ನಾನು ಈ ರೀತಿ ಮಾಡಬಾರ್ದಾಗಿತ್ತು. ಅದೇ ತರ ಈ ಬಡತನದಲ್ಲೂ ಹುಟ್ಟಬಾರ್ದಿತ್ತು. ಬಡವ್ರ ಮನೆ ಕಷ್ಟ ನಿನಗೆ ಅರ್ಥ ಆಗಲ್ಲ ಬಾಲ. ಅದ್ರಲ್ಲೂ ನಮ್ದು ಗಂಡ್ ದಿಕ್ಕಿಲ್ದಿರೋ ಮನೆ. ನನಗೋಸ್ಕರ ಅಂತಾನೆ ಬದುಕ್ತಾ ಇರೋ ನಮ್ ತಾಯಿ, ವಯಸ್ಸಾಗಿರೋ ಅಜ್ಜಿ. ಅವ್ರಿಗೆ ಎದುರು ಮಾತಾಡಿದ್ರೆ ಅವ್ರು ಎಲ್ಲಿ ಪ್ರಾಣನೇ ಕಳ್ಕೋತಾರೆ ಅನ್ನೋ ಭಯ. ಹಾಗೆ ನಿನ್ ಪ್ರೀತಿನೂ ಕಳ್ಕೋತೀನಿ ಅನ್ನೋ ಭಯ. ನಿನ್ನ ಪ್ರಾಣ ಬಾಲ. ಅಂತ ಟೈಮಲ್ಲಿ ನಾನು ಇನ್ ಏನ್ ಮಾಡ್ಬೋದಾಗಿತ್ತು ಹೇಳು? ಇಂಥ ತ್ರಿಶಂಕು ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನೋಡು, ನನಗಮ್ಮ ಅಜ್ಜಿ ಹೇಗ್ ಮುಖ್ಯನೋ ಹಾಗೆ ನಿನ್ ಪ್ರೀತಿನೂ ಮುಖ್ಯ ಬಾಲ. ನೀನೇ ಹೇಳು, ಆ ಟೈಮಲ್ಲಿ ಏನ್ ಮಾಡ್ಬೋದಾಗಿತ್ತು? ಬಡತನದಲ್ಲಿ ಹುಟ್ಟಿರೋರ್ಗೆ ಕನ್ಸುಗಳಿರುತ್ತೆ.
ಆದ್ರೆ ಆ ಕನ್ಸನ್ನ ಕೊಂಡ್ಕೊಳ್ಳೋಷ್ಟು ದುಡ್ಡಿರಲ್ಲ. ನಾವು ಹುಟ್ಟಾನೆ ಸೋತಿರ್ತೀವಿ, ಬೆಳೆಯುವಾಗ್ಲೂ ಸೋಲ್ತಾನೆ ಬೆಳಿತೀವಿ. ಈಗ್ಲೂ ಜೀವನದ ಮುಂದೆ ನಿನ್ನ ಮುಂದೆ ಸೋತೆ ನಿಂತಿದ್ದೀನಿ. ಆದ್ರೆ ಇದೆಲ್ಲ ನಿನ್ ಪ್ರೀತಿಗೋಸ್ಕರ ಬಾಲ. ನನ್ ಪ್ರೀತಿನ ಅರ್ಥ ಮಾಡ್ಕೋತೀಯ ಅಲ್ವಾ ಬಾಲ? ನನ್ ಜೊತೆನೆ ಇಡ್ತೀಯ ಅಲ್ವಾ? ನನ್ನನ್ ಬಿಟ್ಟೋಗಲ್ಲ ಅಲ್ವಾ? ಅಪ್ಪ, ಮನ್ಸಲ್ಲಿ ಇಷ್ಟೊಂದೆಲ್ಲ ನೋವು ಇಟ್ಕೊಂಡು ಮಗುವಿನ ಹಾಗೆ ನಗ್ತಾ ಇದ್ದೀರಲ್ಲ, ನಮ್ಮೆಲ್ಲರಿಗೂ ಸ್ವಲ್ಪ ಬೇಜಾರಾದ್ರು, ಚೂರ್ ನೋವಾದ್ರು, ಯಾರ ಹತ್ರ ಆದ್ರೂ ಹೇಳ್ಕೊಬೇಕು ಅಂತ ಮನ್ಸು ತುಡಿತಿರುತ್ತೆ. ಯಾರ ಹತ್ರನೂ ಹೇಳಕ್ಕಾಗ್ಲಿಲ್ಲ ಅಂದ್ರೆ ನಮಗ್ ನಾವೇ ಒಂಟಿ ಅನ್ಕೊಂಡು ಒದ್ದಾಡ್ತಾ ಇರ್ತೀವಿ. ಆದ್ರೆ ನೀವು ನನ್ನ ಮದ್ವೆ ಸಲುವಾಗಿ ಇಂಥ ವಿಷಯನ ಮನ್ಸಲ್ಲೇ ಇಟ್ಕೊಂಡು ಸಹಿಸ್ಕೋತಿದ್ದೀರಲ್ಲಪ್ಪ, ಇದು ಹೇಗ್ ಸಾಧ್ಯ? ನೋಡಿದ್ಯಾಪ ಮುಕುಂದ, ನಮ್ಮ ಮನೆಯಲ್ಲಿ ನಡೆದಿರೋ ಒಂದು ಸಣ್ಣ ವಿಷಯ ನಮ್ಮ ಬೀಗರವರೆಗೂ ಗೊತ್ತಾಗ್ಬಿಟ್ಟಿದೆ. ಇನ್ನು ನನ್ನ ಆರೋಗ್ಯದ ವಿಷಯ ಏನಾದರೂ ಅವ್ರಿಗೂ ಗೊತ್ತಾಗ್ಬಿಟ್ರೆ ದೇವರೇ ಗತಿ, ದೊಡ್ಡ ರಂಪರಾಧಾಂತವಾಗ್ಬಿಡುತ್ತೆ. ಆಗ ಮನೆಯವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಮದುವೆ ಬಗ್ಗೆ ಯೋಚನೆ ಮಾಡಲ್ಲ ಕಣೋ. ಬಿದ್ದೋಗೋ ಮರನ ಬದುಕ್ಸೋಕ್ ಹೋಗಿ ಚಿಗುರ್ತಿರೋ ಗಿಡಗಳನ್ನ ತುಳಿಬಾರದಲ್ವಾ? ಎಸ್, ಐ ಅಗ್ರಿ, ನಿನ್ ಮಾತು ಒಪ್ಕೋತೀನಿ. ಆದ್ರೆ ಇಂಥ ದೊಡ್ಡ ವಿಷಯನ ಮನೆಯವರಿಂದ ಮುಚ್ಚಿಡೋದು ನನಗೇನೋ ಸರಿ ಅಂತ ಅನ್ಸ್ತಾ ಇಲ್ಲ. ಅದರಲ್ಲಿ ಏನಿದೆಯೋ ದೊಡ್ಡಸ್ತಿಗೆ, ನೀನೇನು ಹೊರಗನವನೇ, ನಮ್ಮ ಮನೆಯವನೇ. ಅಂಥದ್ರಲ್ಲಿ ನೀನು ನನ್ನ ಜೊತೆಯಲ್ಲಿರೋವರೆಗೂ ನನಗೆ ಯಾವುದೇ ಭಯ ಇಲ್ಲ. ನೋಡೋ ಮುಕುಂದ, ನನ್ನ ಮಗನ ಮದುವೆ ಆಗೋವರೆಗೂ ನನ್ನ ಪ್ರಾಣಕ್ಕೋಸ್ಕರ ಆ ದೇವ್ರ ಜೊತೆ ನೀನು ಹೋರಾಟ ಮಾಡಬೇಕು. ಆಲ್ ದ ಬೆಸ್ಟ್. ಆ ನಿನ್ ನಗುನೇ ನಿನಗೆ ಶಕ್ತಿ ಕೊಟ್ಟಿದೆ. ಮಗನ್ ಮದ್ವೆನ ಆದಷ್ಟು ಬೇಗ ಫಿಕ್ಸ್ ಮಾಡೋ. ಆದರೆ ಇನ್ನು ಮುಂದೆ ನೀ ತುಂಬಾ ಜಾಗ್ರತೆಯಿಂದ ಇರಬೇಕು. ಯಾವ ವಿಷಯನೂ ಮನಸ್ಸಿಗೆ ತಗೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು, ಶ್ರಮ ಆಗುವಂತ ಕೆಲಸ ಮಾಡಬಾರ್ದು. ಸಾಧ್ಯವಾದಷ್ಟು ರೆಸ್ಟಲ್ಲೇ ಇರಬೇಕು. ಆಮೇಲೆ ನಿಂಗೆ ಡಯಟ್ ಕಳಿಸ್ತೀನಿ, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಆಯ್ತಪ್ಪ, ಇಷ್ಟೆಲ್ಲ ಹೇಳೋ ಬದಲು ನಾನು ಹಾಕಿರೋ ಗೆರೆನ್ ದಾಟಬಾರದು ಅಂತ ಹೇಳಿದ್ರೆ ಆಗ್ತಿತ್ತಪ್ಪ. ತಪ್ಪ ಆಯ್ತು. ಇನ್ ಮುಂದೆ ನೀನ್ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಇರಬೇಕು. ಸುಖ ಆಗ್ಲಿ, ಸಂತೋಷ ಆಗ್ಲಿ, ದುಃಖ ಆಗ್ಲಿ, ಆವೇಶಕ್ಕೆ ಒಳಗಾಗ್ಬಾರ್ದು. ನಾನ್ ಮೆಡಿಸಿನ್ ಚೇಂಜ್ ಮಾಡಿ ಕೊಡ್ತೀನಿ. ನಿನ್ಗೆ ಏನೇ ದೇಹಕ್ಕೆ ಹಿಂಸೆ ಆದ್ರೂ ತಕ್ಷಣ ನಂಗೆ ಫೋನ್ ಮಾಡ್ಬೇಕು. ಆಯ್ತು ತಂದೆ, ಆಯ್ತು. ನಾನು ಆಗ್ಲೇ ಕೇಳ್ಬೇಕು ಅನ್ಕೊಂಡೆ, ನೀನ್ ಯಾಕೆ ಈ ಹೋಟ್ಲಿಗೆ ಬಂದಿದ್ಯಾ? ಅಯ್ಯೋ, ಅದೊಂದು ದೊಡ್ಡ ಕಥೆನಪ್ಪ. ನನ್ನ ಮಗ ಇದೇ ಹೋಟ್ಲಲ್ಲಿ ಉಳ್ಕೊಂಡಿದ್ದಾನೆ. ಅವನು ಕರ್ಕೊಂಡು ಹೋಗೋದಕ್ಕೆ ನಾನು ಬಂದಿರೋದು. ಏನು, ಕಾರ್ತಿಕ್ ಇಲ್ಲಿ ಉಳ್ಕೊಂಡಿದ್ದಾನ? ಯಾಕೋ? ಈಗಿನ ಕಾಲದ ಮಕ್ಕಳಪ್ಪ, ಕೆಲಸ ಕಮ್ಮಿ, ಕೋಪ ಜಾಸ್ತಿ. ಮನೇಲೇನೋ ಬೇಜಾರಾಯ್ತು ಅಂತ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಮುದ್ದು ಜಾಸ್ತಿ ಆಯ್ತಲ್ಲ, ಅದಕ್ಕೆ 4 ಒದ್ದು ಎಳ್ಕೊಂಡು ಹೋಗೋಣ ಅಂತ ಬಂದೆ. ಅವನಿಗೂ ಅದ್ಯೋ ಮನಸ್ಸು, ನಿನ್ಗೆಲ್ಲಿದ್ಯೋ? ನಿಮ್ ಮನೇಲಿ ಎಲ್ರಿಗಿಂತ ನೀನೇ ಅವನನ್ನು ಜಾಸ್ತಿ ಮುದ್ದು ಮಾಡಿರೋದು. ನಾನು ಬರ್ತೀನ? ಸರಿ ರಾಮಚಂದ್ರ. ಏನಪ್ಪ ಮುಕುಂದ? ಏನು ಹುಷಾರಾಗಿರ್ಬೇಕು. ಅದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯ?
ಮೇಲಿರೋ ಪ್ರೀತಿಯಿಂದ ನಿನ್ನನ್ನ ಕಳ್ಕೋಬಾರ್ದು ಅನ್ನೋ ಭಯದಿಂದ ಈ ವಿಷಯನ ಮುಚ್ಚಿಟ್ಟೆ ಹೊರತು ನಿನಗ್ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಬಾಲ. ಆಹಾ ಎಂತ ಚಾಲಾಕಿ ದಿವ್ಯಾ ನೀನು. ಹಗ್ಗ ಜಗ್ಗಾಟದಲ್ಲಿ ನೀನಾಗ್ ನೀನೇ ಸೋತು ಬಿಟ್ಕೊಟ್ಟು ಎಳಿತಿದ್ದವನ್ನೇ ಕೆಳಗ್ ಬಿಡಿಸ್ಕೊಂಡ್ಬಿಟ್ಟಿಯಲ್ಲ. ನಿನ್ನ ಜಾಣ್ಮೆ ಮೆಚ್ಚಲೇಬೇಕು. ನಾನು ಈಗ್ಲೂ ನಿನಗ್ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಾನು ಅವನನ್ನೇ ಮದ್ವೆ ಆಗ್ಬೋದಿತ್ತು. ಅವನು ಕೋಟ್ಯಾಧೀಶ್ವರನ್ ಮಗ. ಅದು ನನಗೆ ದುಡ್ಡಿಗಿಂತ ನಿನ್ ಪ್ರೀತಿನೇ ಮುಖ್ಯ ಬಾಲ. ಯಾಕೋ ಕಾಲ ಮೀರ್ ಹೋಗ್ತಿದೆ ಅಂತ ಅನ್ಸ್ತು ಬಾಲ. ಈ ವಿಷಯನ ಮುಚ್ಚಿಟ್ಟು ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಆಯ್ತು. ಅದಕ್ಕೆ ಧೈರ್ಯ ಮಾಡಿ ನಿನ್ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಟ್ಟೆ. ಆದ್ರೂ ಇಂಥ ವಿಷಯನ ನೀನ್ ನನಗೆ ಹೇಳ್ದೆ ತಪ್ಪು ಮಾಡ್ಬಿಟ್ಟೆ ದಿವ್ಯಾ. ನಿಜ ಬಾಲ, ನಾನ್ ತಪ್ಪು ಮಾಡ್ದೆ. ನಿನ್ ಮೇಲಿನ ಪ್ರೀತಿ ಹುಚ್ಚಲಿ ತಪ್ಪು ಮಾಡ್ದೆ. ನಾನ್ ಇನ್ನೇನ್ ಮಾಡೋದ್ ಹೇಳು. ನಾನ್ ನಿನ್ನಷ್ಟು ಒಳ್ಳೆಯವಳಲ್ಲ. ಮುಂದೊಂದಿನ ಈ ವಿಷಯ ಹೇಳಿದಾಗ ನನ್ ತಪ್ಪನ ಅರ್ಥ ಮಾಡ್ಕೊಂಡು ನನ್ನ ಕ್ಷಮಿಸೋ ಅಂತ ದೊಡ್ಡ ಗುಣ ನನ್ಗೆ ಬಾಲಂಗಿದೆ ಅನ್ನೋ ನಂಬಿಕೆ ಮೇಲೆ ನಾನು ಈ ಕ್ಷಣಕ್ಕೂ ಉಸಿರಾಡ್ತಿದ್ದೀನಿ ಬಾಲ. ನೀನ್ ನನ್ನನ್ನ ಕ್ಷಮಿಸಲ್ಲ ಅಂದ್ರೆ ನಾನು ಬದುಕಲ್ಲ ಬಾಲ. ನನಗ್ ನಿನ್ ಮೇಲಿರೋ ನಿಜವಾದ ಪ್ರೀತಿಯಿಂದಾನೆ ನಾನು ಇರೋ ಸತ್ಯನ ಹೇಳಿ ನಿನ್ ಮುಂದೆ ನಿಂತಿದ್ದೀನಿ ಬಾಲ. ನಿನಗೂ ನನ್ ಮೇಲೆ ನಿಜವಾದ ಪ್ರೀತಿ ಇದ್ರೆ ನೀನ್ ನನ್ ತಪ್ಪನ ಕ್ಷಮಿಸ್ತೀಯ. ನನ್ನನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇವಾಗ ಹೇಳು ಬಾಲ, ನಾನ್ ನಿನಗ್ ಬೇಡ್ವಾ? ನನ್ನ ಬಿಟ್ಕೊಟ್ಬಿಡ್ತೀಯಾ? ಬಾಲ ಪ್ರೀತಿ ಮಾಡಿದ್ಮೇಲೆ ಬಿಟ್ಕೊಡೋ ಮಾತೇ ಇಲ್ಲ. ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. Thank you, Bala. Thank you so much. I love you. ಸೋತು ಗೆಲ್ಲೋ ಪ್ರಯತ್ನ ಮಾಡ್ತಿದ್ಯಾ ದಿವ್ಯಾ? ನಾನು ಅದೇ ದಾರಿಲೇ ಮುಂದಕ್ಕೆ ಬಂದವನು. ಅದಕ್ಕೆ ಹೇಳೋದು ಮೇಡ್ ಫಾರ್ ಈಚ್ ಅದರ್ ಅಂತ. ಬಾಬಾ, ನಾನು ಕಾಯ್ತಿದ್ದೀನಿ. ಅಪ್ಪ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಅಪ್ಪ. ನಿಮ್ ಮನ್ಸಿಗೆ ತುಂಬಾ ನೋವು ಮಾಡಿದ್ದೀನಿ. ಯಾವತ್ತೂ ಈ ತರ ಕೆಲಸ ಮಾಡಲ್ಲಪ್ಪ. ದಯವಿಟ್ಟು ನನಗೆ ಕ್ಷಮಿಸಿ ಅಪ್ಪ, ಪ್ಲೀಸ್. ಕಾರ್ತಿಕ್, ಏನು ಇದೆಲ್ಲ? ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನ್ ಹೇಳು ಮೇಲೆ. ಇಲ್ಲಪ್ಪ, ನೀವ್ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳೋರು ನಾನ್ ಮೇಲೆ ಹೇಳಲ್ಲ. ಹೇಳಪ್ಪ. ನನ್ ತಪ್ಪಿನ ಅರ್ಥ ನನ್ಗಾಗಿದೆ ಅಪ್ಪ. ನಿಮ್ ಮುಂದೆ ನಾನೊಂದು ಹುಲ್ ಕಡಿಗೂ ಸಮ ಅಲ್ಲ. ಅಂಥದ್ರಲ್ಲಿ ನಿಮಗೆ ಎದುರು ಮಾತಾಡಿದ್ದೆ. ನನ್ ದಡ್ತನ, ಈ ದಡ್ಡನ್ನ ದಯವಿಟ್ಟು ಕ್ಷಮಿಸಿ ಅಪ್ಪ. ದಯವಿಟ್ಟು ಕ್ಷಮಿಸ್ಬಿಡಿ. ಆಯ್ತು, ಕ್ಷಮಿಸಿದ್ದೀನಿ. ಹೇಳು ಮೇಲೆ.
ಇದೆಯಾ? ಒಳ್ಳೆ ಎಳೆ ಮಕ್ಕಳ ತಂಗಳ್ತಿದೀಯಲ್ಲ. ನಿಜ, ನೀನು ದಂಡನೆ ಕಾಣೋ. ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ. ಅಲ್ಲೋ, ನೀನು ಕ್ಷಮೆನೇ ಕೇಳಬೇಕು ಅಂತಿದ್ರೆ ನಾನೊಬ್ಬನೇ ಮನೆಯಲ್ಲಿದ್ದಾಗ ಕಾಲಿದ್ದು ಕ್ಷಮೆ ಕೇಳಬಹುದಾಗಿತ್ತು. ಎಲ್ಲರ ಮುಂದೆ ಕಾಲಿಗೆ ಬೀಳ್ತಾರೇನೋ, ಕ್ಷಮೆ ಕೇಳ್ತಾರೇನೋ ದಡ್ಡ. ಇಲ್ಲಪ್ಪ, ಇಡೀ ಪ್ರಪಂಚದ ಮುಂದೆ ನಾನ್ ನಿಮ್ ಪಾದ ತೊಳೆದ್ರು ಅದ್ ಕಡಿಮೆನೆ. ನೀವು ಯಾವಾಗ್ಲೂ ಜೀವನ ಜವಾಬ್ದಾರಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ನಂಗೆ ತುಂಬಾ ಇರಿಟೇಟ್ ಆಗ್ತಾ ಇತ್ತು. ಎಷ್ಟೋ ಸತಿ ನಿಮ್ಮನ್ನ ನಾನು ಬೈಕೊಂಡಿದ್ದೀನಿ. ಆದ್ರೆ ನೀವ್ ಹೇಳ್ತಾ ಇದ್ದಿದ್ದು ಬುದ್ಧಿ ಮಾತಲ್ಲ, ನಿಮ್ ಅನುಭವದ ಮಾತು ಅಂತ ನನಗೆ ಅರ್ಥನೇ ಆಗ್ಲಿಲ್ಲಪ್ಪ. ನೀವ್ ಹೇಳಿದ ಮಾತು ಬುದ್ಧಿ ಮಾತಲ್ಲ, ನಿಮ್ ಬದುಕಿನ ಅನುಭವ ಅಂತ ನನಗ್ ಗೊತ್ತೇ ಆಗ್ಲಿಲ್ಲಪ್ಪ. ನನಗ್ ಗೊತ್ತೇ ಆಗ್ಲಿಲ್ಲ. ತಂದೆ ಅನುಭವದ ಮುಂದೆ ಮಕ್ಕಳು ಅಹಂಕಾರದ ಮಾತು ಕಾಲಿನ ಧೂಳ್ ಸಮ. ನನ್ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ಇಲ್ಲಿನ ಜನ ಅಲ್ಲ, ಕೋಟಿ ಜನ ಇದ್ರು ನಿಮ್ ಕಾಲಿಗೆ ಬಿದ್ದು ಮನಸ್ಫೂರ್ತಿಯಿಂದ ನಂಗೆ ಕ್ಷಮೆ ಕೇಳ್ಬೇಕಪ್ಪ. ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಡಿಯಪ್ಪ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ. ಇವತ್ ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ ಅಪ್ಪ. ಅಂಥದ್ರಲ್ಲಿ ನನ್ ಬದುಕನ್ನ ತಿದ್ದ ಹಕ್ಕು ನಿಮಗ್ ಬಿಟ್ರೆ ಇನ್ಯಾರಿಗಪ್ಪ ಇದೆ? ಇನ್ಯಾವತ್ತು ನಿಮ್ ಮಾತನ್ನ ಮೀರಲ್ಲಪ್ಪ. ನಿಮ್ ಮಾತಿಗೆ ನಾನು ಎದುರು ಮಾತಾಡಲ್ಲಪ್ಪ. ನಿಮ್ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಪ್ಪ. ಇಲ್ಲಿವರೆಗೂ ನನ್ನಿಂದ ಏನೇ ತಪ್ಪಾಗಿದ್ರು, ಅದರಿಂದ ನಿಮ್ ಮನ್ಸಿಗೆ ಎಷ್ಟೇ ದುಃಖ ಆಗಿದ್ರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಪ್ಪ. ನಿನ್ನಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಕಣ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಕಣಪ್ಪ. ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ. ನೀನ್ ಮಾಡಬೇಕಾಗಿರೋ ಮುಖ್ಯವಾದ ವಿಷಯ ಇನ್ನೂ ಇದೆ. ಏನಪ್ಪ ಅದು?